ದಾವಣಗೆರೆ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಹಾಗೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸದಂತೆ ರೈತರ ಆಗ್ರಹ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ನೇತೃತ್ವದಲ್ಲಿ ರೈತರು ದಾವಣಗೆರೆ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಹಾಗೂ ಕಾವೇರಿ ನದಿಯ ನೀರನ್ನು ತಮಿಳುನಾಡಿಗೆ ಹರಿಸಬಾರದು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಸಂಘದ ಮುಖಂಡರು ಮಾತನಾಡಿ, ದಾವಣಗೆರೆ ಜಿಲ್ಲೆಯ 6 ತಾಲೂಕುಗಳಲ್ಲಿ ಮುಂಗಾರು ಸಂಪೂರ್ಣ ವಿಫಲವಾಗಿದ್ದು, ಮಳೆಯ ಕೊರತೆಯಿಂದ ಬೆಳೆಗಳು ಒಣಗಿ ಹೋಗಿವೆ. ಇದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಆಗ್ರಹಿಸಿದರು. ಜತೆಗೆ ಬೆಳೆ ನಷ್ಟ ಪರಿಹಾರವಾಗಿ ಪ್ರತಿ ಎಕರೆಗೆ 35,000 ರೂಪಾಯಿ ನೀಡಬೇಕು. ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿರುವ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ರಾಜ್ಯದಲ್ಲಿ ಸಮರ್ಪಕ ಮಳೆಯಾಗದ ಕಾರಣ ನೀರಿನ ಅಭಾವ ಉಂಟಾಗಿದ್ದು, ಈ ಸಂದರ್ಭದಲ್ಲಿ ಕಾವೇರಿ ನದಿಯ ನೀರನ್ನು ತಮಿಳುನಾಡಿಗೆ ಹರಿಸಬಾರದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಗುಮ್ಮನೂರ್ ಬಸವರಾಜ್, ಜಿಲ್ಲಾ ಕಾರ್ಯದರ್ಶಿ ವಟ್ಟೆಗೆನಹಳ್ಳಿ ಸುನಿಲ್, ಜಗಳೂರ್ ಕುಮಾರ್, ಮಾಯಕೊಂಡ ಮಲ್ಲಿಕಾರ್ಜುನ, ದಾವಣಗೆರೆ ತಾಲೂಕು ಅಧ್ಯಕ್ಷ ಹನುಮಂತಪ್ಪ, ಅನಗೋಡು ಭೀಮಣ್ಣ, ಸಿದ್ದಪ್ಪ, ಹುಚ್ಚಪ್ಪ, ಮಧು, ನಾಗರಾಜಪ್ಪ ಸೇರಿದಂತೆ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ರಮೇಶ್, ಸಂಪಾದಕರು ಹಂಪಿ ಧ್ವನಿ ಕನ್ನಡ ನ್ಯೂಸ್. ಇವತ್ತೇನು ದಾವಣಗೆರೆ ಜಿಲ್ಲೆಯ ಹೊರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂತ ಬಂದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏನು ಕಣ್ ತೆಗೆದಿಲ್ಲ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಕಣ್ ತೆಗೆದು ಇದು ಮಾಡ್ತಾರೆ. ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಎಲ್ಲ MP-ಗಳು ನನಗೆ ಕೊಡ್ರಿ ನಿನಗೆ ಕೊಡ್ರಿ ಅಂತೇಳಿ ಮುಗಿಯ ಬಿದ್ದಿದ್ದಾರೆ. ಇವತ್ತು ರೈತರ ಬಗ್ಗೆ ಯಾವುದೇ ಕಾರಣಕ್ಕೆ ಕಾಳಜಿ ತಗೊಂಡಿಲ್ಲ. ಇವತ್ತು 6 ತಾಲೂಕಿನಾಗೆ ಎಲ್ಲ ಕುಡಿಯ ನೀರಿನ ಸಮಸ್ಯೆಗಳಿದಾವೆ. ಮತ್ತು ನಮ್ಮ ರೈತರು ಬಿತ್ತಿದ್ರು ಕೂಡ ಅವರಿಗೆ ಸರಿಯಾಗಿ ಬೆಳೆಯನ್ನು ಬರ್ತಿಲ್ಲ, ಅವೆಲ್ಲ ಸಂಪೂರ್ಣ ಒಣಗಿದಾವೆ. ಹಂಗಾಗಿ ನಮ್ಮ ಹೊರ ಜಿಲ್ಲೆ ಮಾಡ್ಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾವೆ. ಇವತ್ತು ಕೂಡಲೇ ಹೊರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಮತ್ತು ನಮಗೆ ಬೆಳೆ ಪರಿಹಾರವನ್ನು 30,000 ರೂಪಾಯಿ ನಿಗದಿತ ಮಾಡಬೇಕು. ಇವತ್ತು ನಾವು ಯಾಕೆ ತಲೆ ಮೇಲೆ ಕಲ್ಲಿಟ್ಕೊಂಡು ಹೋರಾಟ ಮಾಡ್ತಾ ಬಂದಮೇಲೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಕಾರಣ. ನಾವು ತಲೆ ಮೇಲೆ ಕಲ್ಲು ಇಟ್ಕೊಂಡಿರೋದು ಇದು ಕಲ್ಲು ಸುಮ್ಮನೆ ಅಲ್ಲ, ಇದು ಸಾಲದ ಕಲ್ಲು. ನಮ್ಮ ರೈತರ ಮೇಲೆ ಚಪ್ಪಡಿಗಲ್ಲು ಎಳೆಯುವಂಥ ಪರಿಸ್ಥಿತಿ ತಂದು ಎಳೆಯುತ್ತೆ. ಇವತ್ತು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೀಟಿಂಗ್ ಮಾಡಿಬಿಟ್ಟು ನಮಗೆ ಅಧ್ಯಯನ ಮಾಡಿಬಿಟ್ಟು ನಮಗೆ ಕೂಡಲೇ ರಾಜ್ಯ ಸರ್ಕಾರ ರೈತರ ಅಕೌಂಟಿಗೆ ಹಣವನ್ನು 35,000 ರೂಪಾಯಿ ಜಮಾ ಮಾಡಬೇಕು. ಇವತ್ತು ಬರ ತಂಡವನ್ನು ನೋಡಿದಾಗ ಇವತ್ತು ಮೀನಾಮೀಷೆ ಮಾಡಿದವರು ಕೃಷಿ ಇಲಾಖೆ ಆಗಿರ್ಬೋದು, ಮತ್ತು ಕಂದಾಯ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಇವತ್ತು ನಮ್ಮ ರೈತರೆಲ್ಲ ಕೂಲಿ ಹೋಗುವಂಥ ಕೆಲಸ ಮಾಡ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇದೆ. ಆಮೇಲೆ ಮತ್ತೆ ಜಾನುವಾರುಗಳಿಗೂ ಸಾಯ್ತಾ ಇದಾವೆ, ಮತ್ತು ತಿನ್ನಕ್ಕೆ ಮೇವಿಲ್ಲ. ಹಂಗಾಗಿ ಹಳ್ಳಿ ಭಾಗದಲ್ಲಿ ಒಂದು ಗೋಶಾಲೆಗಳನ್ನು ತೆರಿಬೇಕು ಮತ್ತು ರಾಜ್ಯ ಸರ್ಕಾರ ಕಂಡುಬಿಟ್ಟು ಕೆಲಸ ಮಾಡಬೇಕು. ಇವತ್ತು ನಮಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಆಕಾಂಕ್ಷೆ ಮಾಡೋಂಗಿಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಯಾರು ನಮ್ಮ ಓಟ್ ಹಾಕಿ ಗೆಲ್ಸಿಂದ ಹೋಗಿ ಮನೆಯಾಗ ಕುತ್ಕೊಂಡಿದ್ರಲ್ಲ ಶಾಸಕ ಮನೆ ಮುಂದೆ ನಾವು ಉಗ್ರವಾದ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ನಮ್ಮ ಹೆಸರು ಕುಂದೂರು ಬಸವರಾಜ್ ಅಂತೇಳಿ ದಾವಣಗೆರೆ ಜಿಲ್ಲಾಧ್ಯಕ್ಷರು ವಾಸ್ತವ ಮೇಟಿಪಣ ಸರ್. ಇವತ್ತು ಜೇಂದ್ರ ಸರ್ಕಲಿಂದ ಗಾಂಧಿ ಸರ್ಕಲಿಂದ ಮತ್ತು ACFC ಹೋಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಇದೇ ಮತ್ತು ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಳಂದ್ರೆ ಅವರು MLA MP ಯಾರ್ಯಾರು ಮಾಜಿ ಅದಾರೋ ಹಾಲಿ ಅದಾರೋ ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ಬೇಕು, ಉಗ್ರವಾಗಿ ತಿಳ್ಕೊಂಡು ನಾವು ಎಚ್ಚರಿಕೆ ಕೊಡ್ತೇವೆ ಸರ್ ಅವರಿಗೆ. ಸರ್, ಕಾವೇರಿದು ನಾವು ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅಂತ ಹೇಳಿ ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಇವತ್ತು ನಮಗೆ ನಮ್ಮ ರಾಜ್ಯಕ್ಕೆ ಕುಡಿಯೋಕ್ಕೆ ನಮಗೆ ಕುತ್ತು ತಂದಿದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬೆಳೆ ಬೆಳಿತೇವೆ ಅಂದರೆ ನಾವೇ ಆತ್ಮಹತ್ಯೆಗೆ ಶರಣ ಆಗ್ತಿದ್ದೇವೆ. ನಮಗೆ ವಿಷ ಕೊಟ್ಟು ಅವ್ರಿಗೆ ನೀರು ಕೊಡ್ರಿ ಅಂಥ ಪರಿಸ್ಥಿತಿ ನಮಗೆ ಬರೋದು ಬೇಡ್ರಿ. ನಮಗೆ ವಿಷ ಕೊಟ್ಬಿಟ್ಟು ಅವ್ರಿಗೆ ನೀರು ಕೊಡ್ರಿ ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ರೈತರ ಬಗ್ಗೆ ವಿಫಲವಾಗೈತಿ. ಇವತ್ತು ಕೂಡಲೇ ಕಣ್ ತೆರೆದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ ದಾವಣಗೆರೆ ಜಿಲ್ಲೆಯನ್ನು ಬರ ಘೋಷಣೆ ಮಾಡಲೇಬೇಕು. ದಾವಣಗೆರೆ ಜಿಲ್ಲೆಯನ್ನು ಬರ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು.
ರೈತರ ತಲೆ ಮೇಲೆ ಕಲ್ಲು ಹೊರಿಸಿರುವ ರಾಜ್ಯ ಸರ್ಕಾರಕ್ಕೆ, ರೈತರ ತಲೆ ಮೇಲೆ ಸಾಲದ ಕಲ್ಲನ್ನು ಹೊರಿಸುತ್ತ ರಾಜ್ಯ ಸರ್ಕಾರಕ್ಕೆ